ಗುಂಡ್ಲುಪೇಟೆಯ ಕಂದೇಗಾಲ ಪಾರ್ವತಿ ಬೆಟ್ಟದ ಸಮೀಪ ಕೋತಿಗಳನ್ನು ಕೊಂದು ಗೋಣಿ ಚೀಲದಲ್ಲಿ ಕಟ್ಟಿ ಬಿಸಾಡಿ ಹೋಗದ ದುರುಳರ ನಡೆಯನ್ನ ಖಂಡಿಸಿ ಗಡಿನಾಡು ರಕ್ಷಣಾ ಸೇನೆ ಸಂಘಟನೆ ಸದಸ್ಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಹದೇಶ್ವರ ಬೆಟ್ಟದ ಹೊಗ್ಯಾಂ ಸಮೀಪ 5 ಹುಲಿಗಳ ಮಾರಣ ಹೋಮ ಮಾಡಿಸುವ ಮುನ್ನವೇ ಗುಂಡ್ಲುಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಪಾರ್ವತಿ ಬೆಟ್ಟದ ರಸ್ತೆ ಬದಿಯಲ್ಲಿ ಚೀಲದಲ್ಲಿ ಕಟ್ಟಿಟ್ಟ ಕೋತಿಗಳ ಶವ ಪತ್ತೆಯಾಗಿದೆ. ಕಾರಣಕರ್ತರನ್ನ ಪತ್ತೆ ಹಚ್ಚಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಗಡಿನಾಡ ರಕ್ಷಣಾ ಸೇನೆ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ. ಬದುಕುಳಿದಿದ್ದ 2 ಕೋತಿಗಳಿಗೆ ಗುಂಡ್ಲುಪೇಟೆಯ ಪಶು ಚಿಕಿತ್ಸಾ ಕೇಂದ್ರದಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಬಂಧುಗಳೇ, ನೋಡಿ, ಈಗ ತಾನೇ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಪ್ರಾಣಿಗಳ ಹತ್ಯೆ ಆಗಿ ಹುಲಿಯನ್ನು ಹತ್ಯೆ ಮಾಡಿ ಹುಲಿಗಳನ್ನು ಹತ್ಯೆ ಮಾಡಿ 1 ವಾರ ಆಗಿಲ್ಲ, ಮಾಸಕ್ಕೂ ಮುಂಚೆನೆ ನಮ್ಮ ತಾಲೂಕಿನಲ್ಲಿ ಗಡಿನಾಡು ಅಂತಲೇ ಗಡಿ ಭಾಗ ನಮ್ಮದು. ಇಂಥದ್ರಲ್ಲಿ ಇದುವರೆಗೆ ಯಾವುದೇ ಪ್ರಾಣಿಗಳ ಅಹಿತಕರ ಘಟನೆಗಳು ನಡೆದಿಲ್ಲ. ಆದರೆ ಯಾರೋ ವಿವೇಕಿತನದಿಂದ 25 ಮಂಗಗಳನ್ನು ವಿಷ ಹಾಕಿ ಅದನ್ನು ಕೊಲೆ ಮಾಡಿದ್ದಾರೆ. ಪ್ರಾಣಿಗಳ ಅಹಿಂಸೆ ಅಂತ ಹೇಳ್ತಾ ಇದ್ದಾರೆ. ನಾವು ಅದನ್ನು ಮಂಗನ್ನ ಕೊನೆಗೆ ಆಂಜನೇಯ ಅಂದ್ಬಿಟ್ಟು ನಾವು ಪೂಜಿಸ್ತಾ ಇದ್ದೀವಿ. ಅದು ನಮಗೆ ದೇವತೆ. ಮೂಕ ಪ್ರಾಣಿ ಏನು ಮಾಡಿದೆ ಇವ್ರುಗಳಿಗೆ? ಮೂಕ ಪ್ರಾಣಿಗಳು ಏನಾಗಿದೆ ಅಂತ ತಿಳ್ಕೊಂಡಿದ್ದಾರೆ ಇವರು. ಯಾಕೆ ಈ ಥರ ಕೋರತನ ಮೆರಿತಾ ಇದ್ದಾರೆ? ಇದ್ರ ಬಗ್ಗೆ ಆದಷ್ಟು ಅಧಿಕಾರಿಗಳಾಗಿರ್ಬೋದು, ನಮ್ಮ ಸರ್ಕಾರದ ವತಿಯಿಂದ ಆಗಿರ್ಬೋದು, ಇಂಥವ್ರಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು ಅಂತ ತಮ್ಮಲ್ಲಿ ಈ ನಮ್ಮ ಸಂಘಟನೆ ವತಿಯಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ. ಬಂಧುಗಳಿಗೆ ಏನಾಗ್ತಿದೆ ಅಂದರೆ, ಈಗ TV ಪೇಪರ್ಗಳಲ್ಲಿ ಅಲ್ಲಿ ಮರ್ಡ್ರ್ ಮಾಡಿದ್ರು, ಇಲ್ಲಿ ಮರ್ಡ್ರ್ ಮಾಡಿದ್ರು, ಅಲ್ಲಿ ಏನಾಗ್ಬಿಟ್ರು ಅಂತ ಕೇಳ್ತಾ ಇದ್ದೀವಿ ನಾವು. ಈಗ ಏನಾಗ್ಬಿಟ್ಟೈತೆ ಅಂದರೆ ನೋಡಿ, ಒಂದು 5-6 ದಿನನೂ ಆಗಿಲ್ಲ, ಆ ಹುಲಿಗಳಿಗೆ ವಿಷ ಮಡಗಿ, ಹಸುಗೆ ಏನೋ ವಿಷ ಮಡಗಿ ಅಲ್ಲಿ 5 ಜನರಿಗೆ ಪ್ರಾಣಿಗಳಿಗೆ ಸಾಯಿಸಿದ್ರು. ಪಾಪ ಇದು ಆಂಜನೇಯ ಇದ್ದಾಗ ದೇವರು ಅದು ಎಲ್ಲ ಕೈ ಮುಗಿಬೇಕು. ದೇವ್ರಿಗೆ ಈ ಥರ ಮಾಡ್ತಾರಂದರೆ ಜನಗಳಿಗೆ ಬಿಡ್ತಾರ? ಏನು ಈಗ ನಮ್ಮ ಏನಾಗ್ತದೆ ದೇಶದಲ್ಲಿ ಅಂತ ಅರ್ಥನೇ ಆಗ್ತಾಯಿಲ್ಲ. ಈಗ ಹಂಗಾಗ್ಬಿಟ್ಟೈತೆ. ಒಳ್ಳೆ ಸಾವು ಬರಕೊಂಡು ಈ ಥರ ಸಾವಲ್ಲಿ ಜನಗಳು ಸುಮಾರು ಜನ ಸುತ್ತಾಯ್ತಾ ಇದ್ದಾರೆ. ಈಗ ಇದಕ್ಕೆ ಏನು ಮಾಡಬೇಕು ಅಂದ್ರಲ್ಲ ಅಧಿಕಾರಿಗಳಾಗಲಿ. ಇದೆ ನೋಡಿ, ಈಗ 5 ಹುಳಿ ಹೋಯ್ತು, ಈಗ 20-30 ಒಂದು ಆಂಜನೇಯ ಅಂತಲೇ ಹೇಳ್ಬೋದು. ಅದು ದೇವರದು ಕೈ ಮುಗಿಬೇಕು. ಕೈ ಮುಗಿಯೋದು ಇದಕ್ಕೆ ಈ ಥರ ಹೊಡೆದ್ಬಿಟ್ಟು ಎಲ್ಲೋ ಸಾಯಿಸ್ಬಿಟ್ಟು ತಾನೇ ರೋಡ್ಲಿ ಅನಾಥ ಶವ ಥರ ಬಂದ್ಬಿಟ್ಟು ಹೋಗಿದ್ದಾರಲ್ಲ. ಅದು ಮನುಷ್ಯರಾದ್ರೂ ಬರ್ತಾ ಅದಂಗೆ. ಅದು ಹೊಟ್ಟೆಗೆ ಅನ್ನ ತಿಂತಿರೋ ಏನು ತಿಂತಿದಾರ ಗೊತ್ತಿಲ್ಲ. ಏನಂತ ತಿಳಿ ಒಂದು ಅರ್ಥ ಆಗ್ತಿಲ್ಲ. ನಮ್ಮ ಅಧಿಕಾರಿಗಳು ಇದಕ್ಕೆ ಕ್ರಮ ತಗೊಂಡು, ಯಾರಾದರೂ ಆಗಲಿ, ಅವರು ರಾಜಕೀಯವರಾಗಲಿ, ತೋಟದವರಾಗಲಿ, ಯಾರಾದರೂ ಆಗಲಿ, ಇದಕ್ಕೆ ಯಾರು ಮನೆ ಆಗಿದ್ದಾರೆ ಅವ್ರಿಗೆ ಕಠಿಣವಾಗಿ ಶಿಕ್ಷೆ ಕೊಡಬೇಕು. ಆಮೇಲೆ ಇದ್ರ ಮುಂದಿನ ದಿನ ಇದೇ ಥರ ಆದರೆ ಬಂಡೀಪುರ ಕಳ್ಳಿ ಒಂದು ಪ್ರಾಣಿ ನೋಡಿಲ್ಲ, ಒಂದು ಹುಳಿನೂ ಉಳಿಯಲ್ಲ. ಆನೆ ಒಂದು ಉಳಿತದಾಗ ಆನೆಗೆ ಬೇರೆಯವ್ರು ಸಾಯಿಸ್ಬೋದು, ಇವ್ರು ಸಾಯಿಸೋಕ್ಕಾಗಲ್ಲ, ತುಳ್ಬಿಡ್ತದಂತ ಹೋಗೋಣ. ಮಾತು ಬರೋಲ್ಲ ಕಣ್ರಿ ಸ್ವಾಮಿ. ಏನೋ ತಪ್ಪು ಮಾಡಿದ್ರೆ ಗೌರ್ಮೆಂಟ್ ಇಷ್ಟು ಲಕ್ಷ ಅಂತ ಕೊಡ್ತಿದ್ದಾರೆ ನೋಡಿ. ಅಮ್ಮ ಸತ್ತೋದ್ರೆ 20 ಲಕ್ಷ ಕೊಟ್ಟರು ಹುಳಿ ಹೊಡೆದಿದ್ದಕ್ಕೆ. ಇಲ್ಲಿ 5 ಹುಳಿ ಸತ್ತೋಯ್ತು, ಏನೋ ಅವ್ನಿಗೆ ಶಿಕ್ಷೆ ಏನೂ ಆಗಲ್ಲ. ಅವ್ರಿಗೆ ಶಿಕ್ಷೆ ಆಗ್ತದೆ ಅಷ್ಟೇ. ಆ ಮೂಗಿಲ್ಲ ಪ್ರಾಣಿಗಳಿಗೆ ಮನುಷ್ಯ ಒಂದು ಮಾತು ಹೇಳೋದು ಒಂದು ಕೇಳ್ತಾ ಇಲ್ಲ. ಈಗ ಆ ಥರ ಕಾಲ ಇದು. ಈ ಪ್ರಾಣಿಗಳಿಗೆ ಏನು ಮಾತಾಡ್ತಾರೆ? ಏನೋ ತಪ್ಪು ಬರ್ತಾರೆ, ಏನು ಒಂದು ಬೆಳ್ಳನೋ ಕಾಯಿನೋ ಏನೋ ಕಿತ್ಕೊಂಡು ಹೋಗ್ಬೋದು. ಇದು ಏನಾಗುತ್ತದ? ಒಂದು ಜೀವನ ಸಂಬಂಧ ತಾನೇ ಹೋಗ್ಲಿ ತಗೊಳ್ಳಿ. ಈಗ ಡಾಕ್ಟ್ರು ಹೋಗಿ ಒಂದು ಇಂಜೆಕ್ಷನ್ ಮಾಡಿ ಅಂದರೆ 50-60 ಸಾವಿರ ರೂಪಾಯಿ ಕೊಡಬೇಕು. ಒಂದು 200-300 ರೂಪಾಯಿ ತಿನ್ಕೊಂಡು ಹೊಂಟೋದ್ರೆ ಏನಾಗುತ್ತದೆ? ದಯವಿಟ್ಟು ಇದಕ್ಕೆ ಗಮನ ಕೊಟ್ಟು ಅಧಿಕಾರಿಗಳು ಇದಕ್ಕೆ ಸುತ್ತಾಗಿ ಇದು ಮಾಡಬೇಕು. ಇಲ್ಲಾಂದರೆ ಮುಂದೆ ದಿನ ನಾವು ಬಂಡೀಪುರ ಮೇನ್ ಆಫೀಸ್ಲಿ ಅಲ್ಲೋಗಿ ಸ್ಟೇಕ್ ಮಾಡಬೇಕು ಅಂತ ನಾವು ತಿಳ್ಕೊಂಡಿದ್ದೀವಿ. ವರದಿ ಶಿವಕುಮಾರ್, ಗುಂಡ್ಲುಪೇಟೆ.